ಹಾಯ್ ಹಲೋ ನಮಸ್ತೆ ಕರ್ನಾಟಕ ಟಾಪ್ 20ಗೆ ಸ್ವಾಗತ. ನಾನು ಅರ್ಪಿತಾ. ಕೇವಲ 23 ನಿಮಿಷಗಳಲ್ಲೇ ಪಾಕ್ ಉಡೀಸ್. ಇನ್ನೂ ಮುಗಿದಿಲ್ವಂತೆ ಆಪರೇಷನ್ ಸಿಂಧೂರ. ಬ್ರಹ್ಮೋಸ್ ಆಕಾಶ ಅಬ್ಬರಕ್ಕೆ ಪಾಕ್ ಗಡಗಡ. ಭುಜ್ನಲ್ಲೂ ಪಾಕ್ಗೆ ರಾಜನಾಥ್ ಸಿಂಗ್ ವಾರ್ನಿಂಗ್. ಆಪರೇಷನ್ ಸಿಂಧೂರ ಕೇವಲ ಬೂಟಾಟಿಕೆ. ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಶಾಸಕ. ತಪ್ಪೇನಿದೆ ಅಂದ್ರು ಕೈ ನಾಯಕರು. ಕಾಂಗ್ರೆಸ್ಸಿಗರೆಲ್ಲ ಒಂದೇ ಅಂದ್ರು ಬಿಜೆಪಿಗರು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದಕ್ಕೆ ಯೋಧರನ್ನ ಶ್ಲಾಘಿಸಿದ್ದಾರೆ. ಕೇವಲ 23 ನಿಮಿಷಗಳಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೀವು ಏನೇ ಮಾಡಿದ್ರು ಅದು ಎಲ್ಲ ಭಾರತೀಯರನ್ನ ಹೆಮ್ಮೆ ಪಡುವಂತೆ ಮಾಡಿದೆ. ಅವರು ಭಾರತದಲ್ಲಿ ಇರಲಿ ಅಥವಾ ವಿದೇಶದಲ್ಲಿರಲಿ, ಪಾಕಿಸ್ತಾನದಲ್ಲಿ ಪೋಷಿಸಲ್ಪಟ್ಟ ಭಯೋತ್ಪಾದಕತೆಯನ್ನ ನಾಶ ಮಾಡಲು ಭಾರತೀಯ ವಾಯುಪಡೆಗೆ ಕೇವಲ 23 ನಿಮಿಷಗಳು ಬೇಕಾಯಿತು ಎನ್ನುವ ಮೂಲಕ ಸೈನಿಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉಪಹಾರವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ನೀವು ಶತ್ರುಗಳೊಂದಿಗೆ ವ್ಯವಹರಿಸಿದ್ದೀರಿ ಎನ್ನುವ ಮೂಲಕ ಯೋಧರನ್ನ ಹೊಗಳಿದರು. ಪಾಕಿಸ್ತಾನ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಭುಜ್ ವಾಯುನೆಲೆಯಲ್ಲೇ ನಿಂತು ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಏನಾಯಿತು ಎಂಬುದು ಕೇವಲ ಟ್ರೇಲರ್ ಆಗಿತ್ತು. ಸರಿಯಾದ ಸಮಯ ಬಂದಾಗ ನಾವು ಸಂಪೂರ್ಣ ಚಿತ್ರವನ್ನು ಜಗತ್ತಿಗೆ ತೋರಿಸುತ್ತೇವೆ ಅಂತ ಹೇಳಿದ್ದಾರೆ. ನಾವು ಪಾಕಿಸ್ತಾನವನ್ನು ಪರೀಕ್ಷಾರ್ಥ ಅವಧಿಯಲ್ಲಿ ಇರಿಸಿದ್ದೇವೆ. ಅದರ ನಡವಳಿಕೆ ಸುಧಾರಿಸಿದರೆ ಸರಿ, ಇಲ್ಲದಿದ್ದರೆ ಅದಕ್ಕೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಎಚ್ಚರಿಸಿದರು. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಪಡೆದ ನಿಧಿಯ ಬಹುಪಾಲು ಭಾಗವನ್ನು ಪಾಕಿಸ್ತಾನ ತನ್ನ ದೇಶದಲ್ಲಿ ಭಯೋತ್ಪಾದಕ ಮೂಲಸೌಕರ್ಯಕ್ಕಾಗಿ ಖರ್ಚು ಮಾಡ್ತಾ ಇದೆ. ಈ ಬಗ್ಗೆ IMF ಮರುಚಿಂತನೆ ಮಾಡಬೇಕು ಅಂತ ಭಾರತ ಬಯಸುತ್ತದೆ ಅಂತ ಹೇಳಿದರು. ನಿನ್ನೆಯಷ್ಟೇ ಶ್ರೀನಗರ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿ ಕೊಟ್ಟರು. ಈ ವೇಳೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆಯ ನಿಖರತೆ ಮತ್ತು ವೇಗವನ್ನು ಶ್ಲಾಘಿಸಿದರು. ಈ ಕಾರ್ಯಾಚರಣೆ ಭಾರತದ ಮಿಲಿಟರಿ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸಿತು ಮತ್ತು ಗಡಿಯಾಚೆಯಿಂದ ಹೊರಹೊಮ್ಮುತ್ತಿದ್ದ ಭಯೋತ್ಪಾದನೆಯನ್ನ ದಾಖಲೆ ಸಮಯದಲ್ಲಿ ಹತ್ತಿಕ್ಕಿತು ಅಂತ ಘೋಷಣೆ ಮಾಡಿದರು. ಇನ್ನು ಪಾಕಿಸ್ತಾನ ಕೂಡ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿಯನ್ನ ಒಪ್ಪಿಕೊಂಡಿದೆ. ಭಾರತದಲ್ಲಿ ತಯಾರಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಪಾಕಿಸ್ತಾನಕ್ಕೆ ಕತ್ತಲಲ್ಲೂ ಕೂಡ ಬೆಳಕು ತೋರಿಸಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ವಾಯುಪಡೆಯ ಯೋಧರ ಸಾಹಸಕ್ಕೆ ಇಡೀ ಜಗತ್ತು ವಿಸ್ಮಯಗೊಂಡಿದೆ. ನಾವು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿರುವುದು ಮಾತ್ರವಲ್ಲದೆ ಭಾರತ ಭಯೋತ್ಪಾದನೆಯನ್ನ ಸಹಿಸುವುದಿಲ್ಲ, ನಿಖರತೆ ಮತ್ತು ಪ್ರತಿದಾಳಿಯನ್ನ ಮಾಡುತ್ತದೆ ಅಂತ ಸ್ಪಷ್ಟ ಸಂದೇಶ ಕಳುಹಿಸಿದ್ದೀರಿ ಅಂತ ಹೊಗಳಿದ್ದಾರೆ. ಭಾರತ ಬೂಟಾಟಿಕೆಗೆ 4 ಫ್ಲೈಟ್ ಕಳುಹಿಸಿದ್ದು ಬಿಟ್ಟರೆ ಏನೂ ಮಾಡಿಲ್ಲ. 26 ಜನ ಮಹಿಳೆಯರ ಅರಿಶಿಣ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಎಂದು ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಲೇವಡಿ ಮಾಡಿದ್ದಾರೆ. ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಶಾಸಕರು ನೀಡಿರುವ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಇಷ್ಟು ಜನ ಉಗ್ರರನ್ನ ಹೊಡೆದಿದ್ದೇವೆ ಎನ್ನುತ್ತಾರೆ. ಆದರೆ ಇಲ್ಲಿಯವರೆಗೂ ಎಲ್ಲೂ ದೃಢವಾಗಿಲ್ಲ. ಮಾಧ್ಯಮಗಳಲ್ಲಿ ಬಂದಿದ್ದು ಬಿಟ್ರೆ ಎಲ್ಲೂ ನೋಡಿಲ್ಲ ಎಂದಿದ್ದಾರೆ. ನಮ್ಮ ಊರಿನಲ್ಲಿ ಬಂದು ನಮ್ಮನ್ನ ಹೊಡೆದು ತಪ್ಪಿಸಿಕೊಂಡು ಹೋಗುತ್ತಾರೆ ಅಂದ್ರೆ ಅದು ನಮ್ಮ ಭದ್ರತಾ ವೈಫಲ್ಯ. ಗಡಿಯಲ್ಲಿ ಸೇನೆ ಏನ್ ಮಾಡ್ತಾ ಇತ್ತು? ಇವರೇ ಏನಾದರೂ ಪ್ಲಾನ್ ಮಾಡಿದ್ರ? ಯಾವುದು ನಿಜ ಯಾವುದು ಸುಳ್ಳು ನಮಗೆ ಗೊತ್ತಾಗುತ್ತಿಲ್ಲ ಎಂದಿದ್ದಾರೆ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದ್ರೂ ಟಿವಿ ಹೇಳಿದ್ರ? ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರಾ? ಆಪರೇಷನ್ ಸಿಂಧೂರಕ್ಕೆ ಅಪಮಾನ ಮಾಡಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತಾಡಿದ್ದಾರೆ. ಇದೀಗ ತಮ್ಮ ಶಾಸಕರ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ಸಮರ್ಥನೆಗಿಳಿದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಾದ್ರೆ ಬೇರು ಸಮೇತ ಭಯೋತ್ಪಾದನೆ ಕಿತ್ತು ಹಾಕಬೇಕಿತ್ತು. ಭಯೋತ್ಪಾದನೆ ಕಿತ್ತು ಬಿಸಾಕುವಾಗ ವಿರಾಮ ಯಾಕೆ ಆಯ್ತು ಹೇಳಬೇಕು ಎಂದಿದ್ದಾರೆ. ಏನೇ ಇದ್ರು ಕೇಂದ್ರ ಮೋದಿ ಹೇಳಲಿ, ಮಾಹಿತಿ ಕೇಳೋದ್ರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ. ಇತ್ತ ದಿನೇಶ್ ಗುಂಡೂರಾವ್ ಕೂಡ ಶಾಸಕರೇನೋ ಹೇಳುತ್ತಾರೆ, ಆದರೆ ಇವತ್ತು ಇಡೀ ದೇಶಾನೇ ಪ್ರಶ್ನೆ ಮಾಡುತ್ತಿದೆ. ದೇಶದ ಜನರು ಸ್ಪಷ್ಟ ಉತ್ತರ ಬಯಸುತ್ತಿದ್ದಾರೆ ಎನ್ನುವ ಮೂಲಕ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನ ಅವರಿಗೆ ಪಾಠ ಕಲಿಸಬೇಕಾಗಿತ್ತು ಅಂದ್ರೆ ಬೇರ್ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಕಿತ್ತು ಬಿಸಾಕ್ಬೇಕಾಗಿತ್ತು. ಹೌದಾ ಇಲ್ಲ? ವಿರಾಮ ಯಾಕಾಯ್ತು ಅಂತ ಹೇಳ್ಬೇಕಲ್ಲ. ಸರ್ಕಾರ ಹತ್ರ ಮಾಹಿತಿ ಇದೆ, ಆ ಮಾಹಿತಿಯನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಆಪರೇಷನ್ ಸಿಂಧೂರ ಟೀಕಿಸಿದ್ದ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ಹರಿಹಾಯ್ದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ ಖಂಡಿಸಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನ ಭಾಷೆಯನ್ನು ಬಳಕೆ ಮಾಡುತ್ತೆ.
ಪಾಕಿಸ್ತಾನದವರು ಹಿಂದೂ ಟೆರರ್ ಅಂದ್ರೆ ಇಲ್ಲಿನ ಕಾಂಗ್ರೆಸ್ನವರು ಹಿಂದೂ ಟೆರರ್ ಅಂದ್ರು. ಇಂತಹವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಅನೇಕ ನಾಯಕರು ಅತ್ಯುತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇತ್ತ ಛಲವಾದಿ ನಾರಾಯಣಸ್ವಾಮಿ ಪಾಕ್ ಜೊತೆ ಯುದ್ಧ ಬೇಡ ಅಂತ ರಾಜ್ಯದ ಎಲ್ಲಾ ಕಾಂಗ್ರೆಸ್ನವರು ಒಂದೇ ಟೋನ್ನಲ್ಲಿ ಮಾತಾಡಿದ್ರು. ಈಗ ಎರಡನೇ ಸಾಲಿನ ನಾಯಕರು ಮಾತನಾಡ್ತಿದ್ದಾರೆ. ಇವರದ್ದು ಹೊಲಸು ನಾಲಿಗೆ, ಆಸ್ಪತ್ರೆಗೆ ಹೋಗಿ ಇವರೆಲ್ಲ ನಾಲಿಗೆ ತೊಳೆಸಲಿ ಎಂದು ಕಿಡಿಕಾರಿದ್ದಾರೆ. ಪಾಕಿಸ್ತಾನದವರು ಆಳ್ಕೋತ ಹೇಳ್ತಾ ಇದ್ದಾರೆ ನಮ್ಗೆ ಹೊಡೆದ್ರು ಅಂತ ಹೇಳಿ. ಆದ್ರೆ ಭಾರತದೊಳಗಿದ್ದವ್ರಿಗೆ ಡೌಟ್ ಅದ. ಅವ್ರ ಆರ್ಮಿನಿ ನಂಬೋದಿಲ್ಲ, ಸೈನ್ಯದ ಅಧಿಕಾರಿಗಳು ಬಹಳ ವಿವರವಾಗಿ ಏನಾಗಿದೆ ಅಂತ ಹೇಳಿದ್ರು. ಅವ್ರ ಮೇಲೂ ನಂಬಿಕೆ ಇಲ್ಲ ನಿಮಗೆ. ಇವರು ಎಷ್ಟು ಥರ್ಡ್ ರೇಟ್ ಪೊಲಿಟಿಷಿಯನ್ಸ್ ಇದ್ದಾರೆ. ನಿಮ್ಮ ನಾಲಿಗೆಯನ್ನ ಈಗ ಎಲ್ಲಿಡ್ತೀರಿ ತಗೊಂಡೋಗಿ? ನಿಮ್ಮ ಹೊಲಸು ರಾಜಕಾರಣ ಅಂತ್ಯಗೊಳಿಸಿ, ಒಳ್ಳೆಯ ರಾಜಕಾರಣ ಮಾಡಿ. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಯಾಕೆ ಕದನ ವಿರಾಮ ಘೋಷಿಸಬೇಕಿತ್ತು ಎಂದು ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸುತ್ತಿವೆ. ಈ ಹೊತ್ತಲ್ಲೇ ಪ್ರಿಯಾಂಕರ್ಗೆ ನಾವೇನಿದ್ರೂ ಅಮೆರಿಕ ಮುಂದೆ ಮಂಡಿ ಊರುತ್ತೇವೆ ಅಂತ ಹೇಳ್ಬಿಡಿ, ಚರ್ಚೆ ನಿಂತು ಹೋಗುತ್ತದೆ ಎಂದು ಕಾಲೆಳೆದಿದ್ದಾರೆ. ಅಮೆರಿಕ ಹೇಳಿದ ಹಾಗೆ ಕೇಳೋದು, ತಿರಂಗ ಯಾತ್ರೆ ಮಾಡೋದಷ್ಟೇನಾ? ನಮ್ಮ ವಿದೇಶಾಂಗ ನೀತಿಗೆ ಯಾರು ಇನ್ಚಾರ್ಜ್? ನಮ್ಮ ನೀತಿ ಬಗ್ಗೆ ನಮ್ಮ ಪ್ರಧಾನಿಗಳು ಹೇಳಬೇಕು, ಬೇರೆ ಯಾರು ತೀರ್ಮಾನ ಮಾಡೋಕೆ? ಟ್ರಂಪ್ ಪದೇ ಪದೇ ಮಾತನಾಡ್ತಿದ್ದಾರೆ. ಮೋದಿ ಯಾಕೆ ಮಾತಾಡ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಕೂಡ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದು ಸತ್ಯ, ಪ್ರಧಾನಿಯವರ ಒಪ್ಪಿಗೆ ಇಲ್ಲದೆ ಸೀಸ್ ಫೈರ್ ಘೋಷಣೆ ಮಾಡಲು ಸಾಧ್ಯವಿಲ್ಲ. ದೇಶಕ್ಕೆ ಸ್ಪಷ್ಟವಾದ ವಿಚಾರವನ್ನ ರಾಜಕೀಯ ಮಾಡದೆ ಹೇಳಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಹೇಳ್ಬಿಡಿ, ನಾವೇನಿದ್ರು ಕೂಡ ಅಮೆರಿಕ ಮುಂದೆ ಮಂಡಿ ಊರ್ತೀವಿ ಹೇಳ್ಬಿಡಿ, ನಿಂತೆ ಹೋಗುತ್ತಲ್ಲ ಈ ಚರ್ಚೆ. ತಿರಂಗ ಯಾತ್ರೆ ನಡೆಸೋದು ಮತ್ತೆ ಅಮೆರಿಕ ಹೇಗೆ ಹೇಳ್ತಾ ಇದೆ ಹಾಗೆ ಕೇಳ್ತಾ ಇರೋದು. ಹೂ ಇಸ್ ಇನ್ ಚಾರ್ಜ್ ಆಫ್ ಫಾರಿನ್ ಪಾಲಿಸಿ? ಬೇರೆಯವ್ರು ಯಾರು ತೀರ್ಮಾನ ಮಾಡಕ್ಕೆ? ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಪ್ರಧಾನ ಮಂತ್ರಿಗಳು ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು, ಅವ್ರು ಹೇಳಿಕೆ ಕೊಟ್ಟಿಲ್ಲ. ಪೆಹಲ್ಗಾಮ್ನ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ತತ್ತರಿಸಿದ ಪಾಕಿಸ್ತಾನ ಕೊನೆಗೂ ಕೂಡ ಭಾರತದ ಮುಂದೆ ಮಂಡಿಯೂರಿದೆ. ಪಾಕಿಸ್ತಾನ ಶಾಂತಿಗಾಗಿ ತೊಡಗಿಸಿಕೊಳ್ಳಲು ಸಿದ್ಧವಾಗಿದೆ ಅಂತೇಳಿ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಮುಂದೆ ಮಾತುಕತೆಯ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಭಾರತದೊಂದಿಗಿನ ಮಿಲಿಟರಿ ಮುಖಾಮುಖಿಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳು ಮತ್ತು ಸೈನಿಕರೊಂದಿಗೆ ಸಂವಾದ ನಡೆಸಿದಂತಹ ಶರೀಫ್, ಶಾಂತಿಗಾಗಿ ನಾವು ಭಾರತದೊಂದಿಗೆ ಮಾತುಕತೆಗೆ ಸಿದ್ಧರಿದ್ದೇವೆ, ಶಾಂತಿಗಾಗಿ ಷರತ್ತುಗಳು ಮತ್ತು ಕಾಶ್ಮೀರದ ಸಮಸ್ಯೆಯನ್ನು ಒಳಗೊಂಡಿದ್ದೇವೆ ಅಂತ ಹೇಳಿ ಶಹಬಾಜ್ ತಿಳಿಸಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಯಾವಾಗಲೂ ಕೂಡ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿರುತ್ತೆ ಅಂತ ಹೇಳಿ ಭಾರತ ಈಗಾಗಲೇ ಸ್ಪಷ್ಟಪಡಿಸಿದೆ. ಈ ವೇಳೆ ಶಹಬಾಜ್ ಜೊತೆಗೆ ಉಪ ಪ್ರಧಾನಿ ಇಶಾಕ್ ದಾರ್, ರಕ್ಷಣಾ ಸಚಿವ ಖವಾಜಾ ಆಸಿಫ್, ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್, ವಾಯುಪಡೆಯ ಮುಖ್ಯಸ್ಥ ಸೇರಿ ಹಲವರು ಕೂಡ ಉಪಸ್ಥಿತರಿದ್ದರು. ಭಾರತದ ದಾಳಿಗೆ ಬೆಕ್ಕಸ ಬೆರಗಾಗಿ ಹೋಗಿರುವ ಪಾಕಿಸ್ತಾನ ಭಾರತದ ನಡೆಯನ್ನ ಕಾಪಿ ಮಾಡ್ತಾ ಇದೆ. ಪ್ರಧಾನಿ ಮೋದಿ ನಡೆಯನ್ನ ಕಾಪಿ ಮಾಡಲು ಹೋಗಿ ನಗೆಪಾಟಲಿಗೀಡಾಗ್ತಾ ಇದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮೋದಿ ನಡೆಯನ್ನೇ ಕಾಪಿ ಮಾಡಲು ಹೋಗಿ ಅಪಹಾಸ್ಯಕ್ಕೀಡಾಗಿದ್ದಾನೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ನಂತರ ಪ್ರಧಾನಿ ಮೋದಿ ಪಂಜಾಬ್ನ ಆದಂಪುರ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ರು. ಸೈನಿಕರೊಂದಿಗೆ ಸಂವಾದ ನಡೆಸಿ ಫೋಟೋವನ್ನು ಹಂಚಿಕೊಂಡಿದ್ರು. ಇದೇ ರೀತಿಯಲ್ಲಿ ಶರೀಫ್ ಕೂಡ ಸಿಯಾಲ್ಕೋಟ್ನ ಪಾಸ್ರೂರ್ ಕಂಟೈನ್ಮೆಂಟ್ಗೆ ಭೇಟಿ ಕೊಟ್ಟು ಮೋದಿ ಅವರಂತೆಯೇ ಸೈನಿಕರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಂಡಿದ್ದಾನೆ. ಇನ್ನು ಆಪರೇಷನ್ ಸಿಂಧೂರ ಬಳಿಕ ಮೋದಿ ಸಿಸಿಎಸ್ ಸಭೆಯನ್ನು ಮಾಡಿದ್ರು. ಅದರಂತೆ ಶಹಬಾಜ್ ಶರೀಫ್ ಕೂಡ ಪಾಕಿಸ್ತಾನ ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆಯನ್ನು ಕರೆದು ಅನುಕರಣೆ ಮಾಡಿದ್ದಾನೆ. ಈ ಮಧ್ಯೆ ಆಪರೇಷನ್ ಸಿಂಧೂರಕ್ಕೆ ಮುಂಚಿತವಾಗಿ ಮೋದಿ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಪಾಕ್ ಪ್ರಧಾನಿಯು ಕೂಡ ಸೇನೆಗೆ ಇದೇ ರೀತಿಯ ಭರವಸೆ ಕೊಟ್ಟಿದ್ರು. ಈ ಮೂಲಕ ಭಾರತದ ಪ್ರತಿ ನಡೆಯನ್ನು ಕೂಡ ಕಾಪಿ ಮಾಡಿ ನಗೆಪಾಟಲಿಗೀಡಾಗಿದ್ದಾನೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಪಾಕಿಸ್ತಾನದ ವಾಯುನೆಲೆಗಳನ್ನು ಉಡೀಸ್ ಮಾಡಿದೆ. ಪಾಕಿಸ್ತಾನದ ಮೇಲೆ ಭಾರತ ಬ್ರಹ್ಮೋಸ್ ಮಿಸೈಲ್ ದಾಳಿ ನಡೆಸುವ ಬಗ್ಗೆ ಸ್ವತಃ ಪಾಕ್ನ ನಿವೃತ್ತ ಏರ್ ಮಾರ್ಷಲ್ ಒಪ್ಪಿಕೊಂಡಿದ್ದಾರೆ. ದಾಳಿ ಬಗ್ಗೆ ಉಲ್ಲೇಖಿಸಿದ ಪಾಕ್ನ ನಿವೃತ್ತ ಏರ್ ಮಾರ್ಷಲ್ ಮಸೂದ್ ಅಖ್ತರ್, ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯಾಗಿದೆ. ಬುಲಾರಿಯಾ ವಾಯುನೆಲೆಯ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯಾಗಿದೆ. ಮೊದಲೇ ಜಾಗವನ್ನು ಟಾರ್ಗೆಟ್ ಮಾಡಲಾಗಿತ್ತು, ಆನಂತರ 4 ಬ್ರಹ್ಮೋಸ್ ಕ್ಷಿಪಣಿ ದಾಳಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರಕ್ಷಣಾ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಮುಂದಾಗಿದೆ. ರಕ್ಷಣಾ ಇಲಾಖೆಗೆ 50,000 ಕೋಟಿ ಹೆಚ್ಚುವರಿ ಬಜೆಟ್ಗೆ ಅನುಮೋದನೆ ಕೊಡುವ ಸಾಧ್ಯತೆ ಇದೆ. ಹೊಸ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಖರೀದಿಗೆ ಚಿಂತನೆ ನಡೆಸಿದೆ. ಕೇಂದ್ರ ಬಜೆಟ್ನಲ್ಲಿ ರಕ್ಷಣೆಗಾಗಿ ದಾಖಲೆಯ 6.81 ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದು ಹಿಂದಿನ ಹಣಕಾಸು ವರ್ಷಕ್ಕಿಂತ ಹೆಚ್ಚಾಗಿದೆ. ಕಳೆದ 10 ವರ್ಷಗಳಲ್ಲಿ ರಕ್ಷಣಾ ಬಜೆಟ್ ಸುಮಾರು 3 ಪಟ್ಟು ಏರಿಕೆಯಾಗಿದೆ.